ನಮಸ್ಕಾರ ಮೇಡಮ್. ಈ ಗಿಣ್ಣು ನಿಮ್ಮ ಫ್ಯಾಮಿಲಿಯಿಂದ ಹೇಗೆ ಸ್ಟಾರ್ಟ್ ಆಯ್ತು? ಯಾವಾಗ ಇದು ನಮ್ಮ ಚಿಕ್ಕಪ್ಪ ಅವರು ಮಲ್ಲೇಶ್ವರಮಲ್ಲಿ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಟೈಮ್ 11 ಇಯರ್ಸ್ ಬ್ಯಾಕ್. ಆಮೇಲೆ ಇವಾಗ ಇಲ್ಲಿ ಫುಡ್ ಸ್ಟ್ರೀಟಲ್ಲಿ ನಮ್ಮ ಅಣ್ಣವರು ಸ್ಟಾರ್ಟ್ ಮಾಡಿದ್ರು. ಫುಡ್ ಸ್ಟ್ರೀಟ್ ಕ್ಲೋಸ್ ಆಯಿತು ಇಲ್ಲಿ ರೀಸೆಂಟಾಗಿ. ತುಂಬ ಕಷ್ಟ ಆಯಿತು. ಮತ್ತು ಆಮೇಲೆ ನಾವು ರಾಮ ಮಂದಿರ ಹತ್ರ ಇಟ್ವಿ, ಅಲ್ಲಿಂದ ಚಂದ್ರ ಲೇಔಟಲ್ಲಿ ಇಟ್ವಿ. ಅಲ್ಲೆಲ್ಲ ಇಟ್ಟು ತುಂಬ ಕಷ್ಟ ಆಯಿತು. ಯಾಕಂತಂದರೆ ಇದು ಮಾಡೋದು ಕಷ್ಟ. ನಮ್ಮ ಅಂಥ ಬೀದಿ ವ್ಯಾಪಾರಿಗಳಿಗೆ ನಮಗಿದೆ ಇದನ್ನೇ ನಂಬ್ಕೊಂಡಿರೋ ಜೀವನ. ಹಂಗಾಗಿ ನಮ್ಗೆ ಈ ಫುಡ್ ಸ್ಟ್ರೀಟ್ ಖಾಲಿ ಮಾಡಿಸಿದ್ಮೇಲೆ ನಮ್ಮ ಜೀವನಕ್ಕೆ ತುಂಬ ತೊಂದರೆ ಆಯಿತು. ಹಂಗಾಗಿ ಇವಾಗ ಹೆಂಗೋ ಇಲ್ಲಿ ರೆಗ್ಯುಲರ್ ಕಸ್ಟಮರ್ ಇದ್ದಾರೆ ವಿಜಯನಗರಲ್ಲಿ. ನಮ್ಮ ಅಣ್ಣ ಇಲ್ಲಿ ಮಾಡ್ತಾ ಇರೋರು BDA ಕಾಂಪ್ಲೆಕ್ಸಲ್ಲಿ, ಅಲ್ಲಿ ಇನ್ನೊಂದು ಬನಶಂಕರಿಯಲ್ಲಿ ಆಗಿದೆ. ಹಂಗಾಗಿ ಇಲ್ಲಿ ಇರೋ ಕಸ್ಟಮರ್ಗೆ ನಾವು ಕೊಡಲೇಬೇಕಲ್ವಾ, ಅವರು ಡಿಮ್ಯಾಂಡ್ ಮಾಡ್ತಾರೆ ಇಲ್ಲಿದ್ರಿ ಅಲ್ವಾ, ಇಲ್ಲಿರಿ ಅಂತ. ಹಂಗಾಗಿ ಇಲ್ಲಿ ಇಟ್ಕೊಂಡಿದ್ದೀವಿ BGS. ಇದು ನೀವು ಹೇಗೆ ತಯಾರಾಗುತ್ತೆ ಮನೆಯಲ್ಲಿ ಅಂತ? ಇದು ನಾವು ನಮ್ಮ ಚಿಕ್ಕಪ್ಪ ಏನಿದ್ದಾರೆ ಅವರೇ ರೆಡಿ ಮಾಡೋದು. ನಾವು ಗಿಣ್ಣಲ್ಲಿ ತಗೊಬಂದು ರೆಡಿ ಮಾಡ್ತೀವಿ. ರೆಡಿ ಮಾಡ್ತೀರಾ ಮನೇಲಿ? ಒಬ್ರು ರೆಡಿ ಮಾಡ್ತಾರ ಅದನ್ನ ಎಲ್ಲ ಕಡೆ ಒಬ್ಬರು ರೆಡಿ ಮಾಡೋದು, ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ. ಓಕೆ ಓಕೆ. ಈಗ ನಿಮ್ಮ ಮನೇಲಿ ಸಿಗುತ್ತಾ? ಅಲ್ಲಿ ಮನೆ ಹತ್ರ ಇರೋರು ತಗೊಂಡು ಮನೆ ಹತ್ರ ಇರೋರ್ಗೂ ಸಿಗುತ್ತೆ, ತಗೊಂಡು ಹೋಗ್ತಾರೆ. ಹೇಗೆ ಪ್ರೈಸಸ್ ಎಲ್ಲ ಹೇಗೆ ಸ್ಟಾರ್ಟ್ ಆಗುತ್ತೆ ಬಿಗಿನಿಂಗ್? ಪ್ರೈಸಸ್ ಎಲ್ಲ ಕಪ್ಪು ಬಂದ್ಬಿಟ್ಟು 40 rupees, 1/4 kg 180 rupees, 1/2 kg 360, kg 720 rupees. ಓಕೆ ಓಕೆ ಮೇಡಮ್. ಈಗ ಈ ಕೆಲಸ ಮಾಡೋಕ್ಕೆ ಈಗ ತುಂಬಾ ಜನ ಹೇಳ್ತಾರೆ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡಬೇಕು, ಇದು ಒಂದು ಬಿಸ್ನೆಸ್ ಒಂದು. ಹೌದು. ಆದ್ರೆ ಈಗ ದೊಡ್ಡ ದೊಡ್ಡದಿಲ್ಲ, ಒಂದು ಹೋಟೆಲ್ ಬಿಸ್ನೆಸ್ ಮಾಡಬೇಕು, ಇಲ್ಲ ಏನೋ ಒಂದು ಮಾಡಬೇಕು ಅಂತ ತಲೆಯಲ್ಲಿ ಇರುತ್ತೆ ಕೆಲವ್ರಿಗೆ. ಕೆಲವರು ಜಾಬ್ ಮಾಡ್ತಾರೆ ಇರ್ತಾರೆ. ಸೊ ಇದಕ್ಕೂ ಅದಕ್ಕೂ ಏನ್ ಡಿಫ್ರೆನ್ಸ್ ಅಂತ ನಿಮ್ಗೆ ಅನ್ಸುತ್ತೆ? ಯಾಕಂದ್ರೆ ಇದು ಇಲ್ಲಿ ಮಾಡ್ಬೋದಾ, ಇಲ್ಲಿ ಒಂದು ಸಾಧನೆ ಮಾಡ್ಬೋದಾ ಅಂತ? ಮಾಡ್ಬೋದು, ಆದ್ರೆ ಈ ಒಂದು ಹಿಂಗೆಲ್ಲ ಮಾಡ್ಬೇಕು ಅಂದ್ರೆ ಒಂಚೂರು ನಮ್ದೇನು ಬಾಡಿ ಕಾನ್ಶಿಯಸ್ ಇರತ್ತಲ್ಲ, ಅದನ್ನ ಬಿಡ್ಲೇಬೇಕಾಗತ್ತೆ. ಹಿಂಗ್ ಬೀದಿಲ್ ಬಂದು ನಿಂತ್ಕೊಳ್ಬೇಕು, ಆ ಥರ ಕಾನ್ಶಿಯಸ್ ಇರತ್ತಲ್ವಾ. ನಾವು ಕಷ್ಟಪಟ್ಟು ದುಡಿಬೇಕು, ಅದು ನಮಗೆ ಬೇಕಾಗಿರೋದು. ಕಷ್ಟಪಟ್ಟು ದುಡಿದ್ರೆ, ಯಾಕಂತಂದ್ರೆ 10 ಮೆಟ್ಲು ಒಂದೇ ಸತಿ ಹತ್ತಕ್ಕಾಗಲ್ಲ, ಸ್ಟೆಪ್ ಬೈ ಸ್ಟೆಪ್ ಹೋಗ್ಲೇಬೇಕಾಗತ್ತೆ. ಹಂಗಾಗಿ ಒಂದು ಚಿಕ್ಕದ್ರಿಂದನೇ ಸ್ಟಾರ್ಟ್ ಮಾಡಬೇಕು ನಮ್ಮ ಸ್ಟ್ರಗಲ್. ಯಾಕಂದರೆ ನಾವೇನು ಕೆಲಸ ಮಾಡ್ತಿದ್ದೀವಿ ಅದು ನಮ್ಮ ಕೆಲಸಕ್ಕೆ ಗೊತ್ತಿರುತ್ತೆ. ಹಂಗಾಗಿ ನಾವು ಶಿಸ್ತಾಗಿ ಆ ಕೆಲಸ ಮಾಡಿದ್ರೆ ಇವತ್ತಿಲ್ಲ ನಾಳೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಮೇಡಮ್, ಏನು ಜಾಬ್ ಮಾಡ್ತಾ ಇದ್ರಿ ಮುಂಚೆ? ಇಲ್ಲ ನಾರ್ಮಲಿ ಇದನ್ನೇ ಮಾಡ್ತಾ ಇದ್ದೀರಾ? ಮಾಮೂಲಿ ಇದನ್ನೇ, ಮನೇಲಿ ಇರ್ತಿದ್ದೆ. ಇವಾಗ ಅದೇ ನಮ್ಮ ಚಿಕ್ಕಪ್ಪ ಅವರೆಲ್ಲ ಸ್ಟಾರ್ಟ್ ಮಾಡಿದ್ರಲ್ಲ, ಹಿಂಗೆ ಇಲ್ಲಿ ನಮ್ಮ ಅಣ್ಣವರು ಇಲ್ಲ ಇವಾಗ ವಿಜಯನಗರಲ್ಲಿ. ಹಂಗಾಗಿ ಇದನ್ನೇ ಗಿನ್ ಮಾಡೋದು ಇದೇ ಕೆಲಸ. ಓಕೆ. ಹೇಗೆ ನಡೀತಿದೆ ಮೇಡಮ್ ಕೆಲಸ ಎಲ್ಲ? ಚೆನ್ನಾಗಿದೆ ಇವಾಗ? ಯಾಕಂದರೆ ನಾವು ಹೋಮ್ ಮೇಡ್ ಮಾಡೋದ್ರಿಂದ ಕ್ಲೀನಾಗಿ ತುಂಬ ಚೆನ್ನಾಗಿ ನೀಟಾಗಿ ಮಾಡ್ತೀವಿ. ಇದರಲ್ಲಿ ಯಾವುದೇ ಥರ ಕೆಮಿಕಲ್ ಆ ಥರದಂತೂ ಇಲ್ಲವೇ ಇಲ್ಲ, ಆರಾಮಾಗಿ ತಿನ್ಬೋದು. ಮತ್ತು ಏನಂತಾರೆ ಫುಡ್ ಇದು ಒಂದು ನಿಮಿಷ, ಅದೇನಂತ ಲೈಸೆನ್ಸ್ ಎಲ್ಲ ಇದೆ, ಫುಡ್ ಲೈಸೆನ್ಸ್ ಎಲ್ಲ ಇದೆ. ಎಲ್ಲ ಇದೆ. ನಿಮ್ಗೆ ಹೆಂಗೆ ಬರ್ಡನ್ ಅನ್ಸುತ್ತಾ ಈ ಕೆಲಸ? ನೀವು ಖುಷಿಯಿಂದ ಮಾಡ್ತಾ ಇದ್ದೀರಾ? ತುಂಬಾ ಖುಷಿಯಿಂದಾನೇ ಮಾಡ್ತೀವಿ. ಯಾಕಂದ್ರೆ ನಾನೇನು ಕೇಳಿದೆ ಅಂದ್ರೆ, ಈಗ ವಿಜಯನಗರದಲ್ಲಿ ಇದ್ದಂತವ್ರು ಅಲ್ಲಿ ನಿಮ್ದೇ ಈ ಇದಕ್ಕೆ ಒಂದು ಫ್ಯಾನ್ ಬೇಸ್ ಇರುತ್ತೆ, ಗಿಣ್ ತಿನ್ನೋರೇ ಇರ್ತಾರೆ. ಸಡನ್ ಆಗಿ ಅಲ್ಲಿ ಬಿಟ್ಟು ನೀವು ಬೇರೆ ಕಡೆ ಬಂದಾಗ ಅಲ್ಲಿರೋ ತುಂಬಾ ಮಿಸ್ ಮಾಡ್ಕೊತಿರ್ತಾರೆ, ಹುಡುಕ್ತಿರ್ತಾರೆ. ಬಂದಿದ್ದಾರೆ, ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ, ಅದಕ್ಕೆ ಖುಷಿ ಆಗುತ್ತೆ. ಅದ್ರಲ್ಲೇ ನಮ್ಗೆ ಜಾಸ್ತಿ ವ್ಯಾಪಾರ ಆಗದೆ ಇರ್ಬೋದು, ಆದ್ರೆ ಇದಕ್ಕೆ ಅಂತ ಫ್ಯಾನ್ ಬೇಸ್ ಇದೆ. ಗಿಣ್ಣು ತಿನ್ನಕ್ಕೆ ಅಂತ ಎಷ್ಟೊಂದು ದೂರದಿಂದ ಹುಡ್ಕೊ ಬರ್ತಾರೆ. ಅದಕ್ಕೆ ಖುಷಿ ಆಗುತ್ತೆ ಅಷ್ಟೇ. ಅವ್ರಿಗೋಸ್ಕರ ಆದ್ರೂ ನಾವು ಮಾಡ್ಬೇಕು ಇರ್ಬೇಕು ಅಂತ ಖುಷಿ ಆಗುತ್ತೆ. ಮೇಡಮ್, ಎಂಟೈರ್ ಫ್ಯಾಮಿಲಿ ಇದ್ರ ಮೇಲೆ ಡಿಪೆಂಡ್ ಆಗಿರೋದಾ ಹೇಗೆ? ಹೌದು, ಇದ್ರ ಮೇಲೆ ಡಿಪೆಂಡ್ ಆಗಿರೋದು. ಓಕೆ. ಈಗ ಹಾಲು ಅದೆಲ್ಲ ಹೆಂಗೆ ತರಿಸ್ತೀರಾ ಮ್ಯಾಮ್ ಬೇರೆ ಕಡೆ? ಹಾಲೆಲ್ಲ ನಾವು ಇವಾಗ ನಮ್ಮ ಊರಿಂದಾನೇ ತರಿಸೋದು. ಊರಿಂದ ತರಿಸ್ತೀರಾ? ಅಣ್ಣ ಮತ್ತೆ ಚಿಕ್ಕಪ್ಪನೇ ನೋಡ್ಕೊಂತಾರೆ ಅದೆಲ್ಲ. ಅವ್ರು ತರಿಸಿ ಅಣ್ಣ ಮತ್ತೆ ಚಿಕ್ಕಪ್ಪ ಇಬ್ರು ಮಾಡಿ ನಾವು ತಗೊಬಂದು ಮಾರ್ತೀರಾ? ಓಕೆ. ಒಂದು ದಿನಕ್ಕೆ ಎಷ್ಟು kg ಖಾಲಿ ಆಗುತ್ತೆ? ದಿನಕ್ಕೆ ಒಂದು 10 kg ಸಮಥಿಂಗ್ ಖಾಲಿ ಆಗುತ್ತೆ. ಓಕೆ ಓಕೆ. ಜಾಸ್ತಿ ಮಾಡಕ್ ಹೋಗಲ್ಲ ನಾವು. ಇವಾಗ ಒಂದು ದಿನಕ್ಕೆ ಒಂದು 5 ಇಲ್ಲ 10 kg ಹಂಗೆ ಮಾಡ್ತೀವಿ. ಅದ್ರ ಮೇಲೆ ಜಾಸ್ತಿ ಮಾಡಲ್ಲ, ಯಾಕಂದ್ರೆ ಅದ್ರ ಮೇಲೆ ಜಾಸ್ತಿ ಹಾಲು ಸಿಗಲ್ಲ ನಮಗೆ. ಈಗ ಮನೇಲಿ ಕೂತಿರೋರು ಎಷ್ಟೋ ಹೆಣ್ಮಕ್ಳಿಗೆ ಏನೋ ಮಾಡ್ಬೇಕು ಅಂತಿರುತ್ತೆ, ಆದ್ರೆ ಏನ್ ಮಾಡ್ಬೇಕು ಗೊತ್ತಿರಲ್ಲ. ಅವ್ರಿಗೆ ಏನಾದ್ರು ಹೇಳೋದಾದ್ರೆ ನೀವು ನಿಮ್ಮ ಒಪಿನಿಯನ್ ಏನ್ ಹೇಳ್ತೀರಿ? ಏನು ಅಂದ್ರೆ ಒಂದು ಚಿಕ್ಕದಾಗಿ ಅವ್ರ ಮೈಂಡ್ ಸೆಟ್ ಅಲ್ಲಿ ಏನ್ ಐಡಿಯಾ ಬರುತ್ತೆ ಆ ಬೇಸ್ ಮೇಲೆ, ಇಲ್ಲ ಅವ್ರಿಗೇನು ಪ್ಯಾಷನ್ ಇರುತ್ತೆ, ಅವ್ರಿಗೇನು ಇಷ್ಟ ಇರುತ್ತೆ, ಆ ಕೆಲಸದ ಮೇಲೆ ಫೋಕಸ್ ಕೊಟ್ಟು ಮಾಡಿದ್ರೆ ಖಂಡಿತ ಮುಂದೆ ಬರ್ಬೋದು. ಅದು ಅಡುಗೆ ವಿಚಾರದಲ್ಲಾಗಲಿ, ಇಲ್ಲ ಒಂದು ಆರ್ಟ್ ವಿಚಾರದಲ್ಲಾಗಲಿ, ಏನೇ ಒಂದಾಗಲಿ, ಅವ್ರಿಗೆ ಯಾವುದ್ರ ಮೇಲೆ ಪ್ಯಾಷನ್ ಇರುತ್ತೆ ಅದು ಮಾಡಿದ್ರೆ ಮುಂದುವರಿಬೋದು. ಮನ್ಸು ಮಾಡಬೇಕು, ಏನಾದರೂ ಮಾಡಬೇಕು ಅಂದರೆ ಸಾಧನೆ ಮಾಡ್ಬೋದು. ಓಕೆ ಓಕೆ.
ಥ್ಯಾಂಕ್ ಯು ಮೇಡಮ್. ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀರಾ ವಿಜಯನಗರ ಬಿಟ್ಟು? ಇದು ವಿಜಯನಗರ BGS ಗ್ರೌಂಡ್ ಆಪೋಸಿಟ್ ಇದೆ ನಮ್ದು. ಗ್ರೌಂಡ್ ಆಪೋಸಿಟ್ ನೀವು ಲೊಕೇಟ್? ಅಲ್ಲಿ ನಮ್ಮ ಮಲ್ಲೇಶ್ವರಂ ಅಲ್ಲಿ ನಮ್ಮ ಚಿಕ್ಕಪ್ಪ ಅವರು ಸಾಯಿ ದೋಸಾ ಏನು ಸಾಯಿ ದೋಸಾ ಶಾಪ್ ಎದುರುಗಡೆ ಅವ್ರದ್ದಿದೆ. ಆಪೋಸಿಟ್ ಅಲ್ಲಿ ಅವರು. ಇನ್ನೊಂದು ನಮ್ಮ ಅಣ್ಣಂದು BDA ಬನಶಂಕರಿ ಬನಶಂಕರಿಲಿ ಇದ್ದಾರೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು.